ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಡೀ ಕರ್ನಾಟಕ ಒಂದೇ ಜಪ ಮಾಡ್ತಾ ಇರೋದು ಇವತ್ತು ಬಿಗ್ ಬಾಸ್ ನಲ್ಲಿ ವಿನ್ನರ್ ನಾವು ಅಂದ್ಕೊಂಡವ್ರು ಆಗ್ತಾರಾ ಅಂತ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಟಕ್ಕರ್ ಎರಡು ಸ್ಪರ್ಧಿಗಳ ಮಧ್ಯೆ ಪ್ರಬಲವಾಗಿದೆ. ಈ ಮಧ್ಯೆ ಸುಮಾರು ಜನ ಸೆಲೆಬ್ರಿಟೀಸ್ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಪಬ್ಲಿಕ್ ಟಿವಿ ಜೊತೆಗೆ. ಈಗ ಸೀಸನ್ 10 ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ನಮ್ಮ ಸಂಪರ್ಕದಲ್ಲಿ. ಕಾರ್ತಿಕ್ ಮಹೇಶ್ ಅವರೇ ನಮಸ್ಕಾರ. ಯಾರಾಗಬಹುದು ಈ ಬಾರಿಯ ವಿನ್ನರ್? ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರಾಗಬಹುದು? ನನ್ಗೆ ಗೆಲ್ಲಿನೇ ಹೊರಗಡೆ ಅವ್ರಿಗೆ ಇರೋ ಸಪೋರ್ಟು, ಜನಗಳ ಪ್ರೀತಿ ಎಲ್ಲ ನೋಡ್ತಾ ಇದ್ರೆ ಗೆಲ್ಲಿನೇ ಗೆಲ್ಲದು ಅಂತ ಅನ್ನಿಸ್ತಾ ಇದೆ. ಅಂಡ್ ಗೆಲ್ಲಬೇಕು ಅಂದ್ರು ಗೆಲ್ಲಿನೇ ಗೆಲ್ಬೇಕು ಅಂತ ನನಗೆ. ಟಾಪ್ 3 ಯಾರು ಬರ್ಬೋದು ಅಂತ? ಟಾಪ್ 3 ನೈಸ್ ಕ್ವೆಶ್ಚನ್. ಗಿಲ್ಲಿ ಅಂಡ್ ಗಿಲ್ಲಿ, ಅಶ್ವಿನಿ ಗೌಡ ಅವರು ಮತ್ತೆ ಧನು ಬರ್ಬೋದು ಮೇಡಮ್. ನೀವು ನಿಮ್ಮ ಸೀಸನಲ್ಲೂ ವಿಪರೀತ ಫ್ಯಾನ್ ಕ್ರೇಜ್ ಇತ್ತು. ನೀವು ಸಂಗೀತ ಇರ್ಬೋದು, ವಿನಯ್ ಗೌಡ ಇರ್ಬೋದು, ನಿಮ್ಮ 3 ಜನರ ಕಾಂಬಿನೇಷನ್ ಬಗ್ಗೆನೇ ವಿಪರೀತ ಚರ್ಚೆ ಆಚೆ. ಈ ಸಲ ನೋಡಿದಾಗ ನಿಮ್ಮ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಒಂದು ಹೆಚ್ಚು ತೂಕನೇ ಜಾಸ್ತಿ ಕ್ರೇಜೇ ಇದೆ. ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಏನು ಕೊಡುತ್ತೆ ಅಂತ ಕಂಟೆಸ್ಟೆಂಟ್ಸ್ಗೆ? ಅಂದ್ರೆ ಆಬ್ವಿಯಸ್ಲಿ ಮೇಡಮ್, ಅಂದ್ರೆ ಒಂದು ಲೈಫ್ ಚೇಂಜಿಂಗ್ ಇವೆಂಟ್ ಮೇಡಮ್. ಅದ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸ್ಟೇಜ್ ಅಂತ ನನಗನ್ಸುತ್ತೆ. ಅಂದ್ರೆ ಹೋಗುವಾಗ ನಾವು ಜನಗಳಿಗೆ ಪರಿಚಯ ಇರ್ತೀವಿ, ಆದ್ರೆ ಅಷ್ಟು ಪರಿಚಯ ಇರಲ್ಲ. ಒಂದು ಇಡೀ ಕರ್ನಾಟಕದ ಮಟ್ಟಿಗೆ ಒಂದು ಮೂಲೆಗೂ ನಮ್ಮನ್ನ ತಲುಪಿಸುವಂತ ಒಂದು ಸ್ಟೇಜ್ ಬಿಗ್ ಬಾಸ್. ಸೊ ಹಂಗಾಗಿ ಅಫ್ಕೋರ್ಸ್ ಇಟ್ಸ್ ಲೈಫ್ ಚೇಂಜಿಂಗ್ ಇವೆಂಟ್ ಅಂತ ನನಗನ್ಸುತ್ತೆ. ಈ ಸೀಸನ್ ಫಾಲೋ ಮಾಡ್ತಾ ಇದ್ರ ಕಂಟಿನ್ಯೂಸ್ ಆಗಿ? ಅಂದ್ರೆ ರೆಗ್ಯುಲರ್ ಆಗಿ ಮಾಡಕ್ ಆಗಿಲ್ಲ ಮೇಡಮ್, ನಮ್ದು ಶೂಟಿಂಗ್ ಅದು ಇದು ನಡೀತದೆ ಹಂಗಾಗಿ. ಬಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ವೀಕೆಂಡ್ಸ್ ಎನಿ ಟೈಮ್ ಸುದೀಪ್ ಸರ್ ನೋಡೋದಕ್ಕೋಸ್ಕರ ಯಾವಾಗ್ಲಾದ್ರೂ ವೀಕೆಂಡ್ಸ್ ಅಲ್ಲಿ ನೋಡುವಾಗ ಗೊತ್ತಾಗ್ತಿತ್ತು, ಅಂದ್ರೆ ಜನಗಳ ರೆಸ್ಪಾನ್ಸ್ ಆಗ್ಲಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಗಿಲ್ಲಿ ಪರವಾಗಿ ಅವ್ರ ಫ್ಯಾನ್ಸ್ ಮಾಡುವಂತ ವಿಡಿಯೋಸ್ ಆ ರೀತಿ ನೋಡುವಾಗ ನನಗೆ ಗೊತ್ತಾಗ್ತಿತ್ತು. ಅಂಡ್ ಗಿಲ್ಲಿ ಒಂದು ಪರ್ಸನಾಲಿಟಿ ಸ್ಟಾರ್ಟಿಂಗ್ ಇಂದಾನು ನನಗೆ ಇಷ್ಟ ಆಗ್ತಿತ್ತು. ಸೊ ಅವ್ರು ಮಾತಾಡೋದಾಗ್ಲಿ, ಎಂಟರ್ಟೈನ್ಮೆಂಟ್ ಮಾಡೋದಾಗ್ಲಿ, ಹಂಗಾಗಿ ಇಷ್ಟು ಮಟ್ಟಿಗೆ ಗೊತ್ತು. ಗಿಲ್ಲಿನೇ ಗೆಲ್ಬೇಕು ಅಂತ ನನ್ನ ಆಸೆ. ಈ ಪ್ರಮೋಷನ್ಸ್ ಎಲ್ಲ ನೋಡ್ತಾ ಇದ್ದಾಗ ನನಗೆ ಫ್ಯಾನ್ಸೇ ಅವರೇ ಪ್ರಮೋಷನ್ಸ್ ಮಾಡ್ತಾ ಇದ್ದಾಗ ಯಾವ್ದಾದ್ರು ಸಿನಿಮಾಗೆ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸಿದ್ರು ಆ ಲೆವೆಲಲ್ಲಿ ಬ್ರ್ಯಾಂಡ್ ಆಗ್ತಿರ್ಲಿಲ್ಲ. ಆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಯಾವ್ದೋ ಚುನಾವಣೆಗೆ ಎಲ್ಲ ನಿಂತಿದ್ದಾರೇನೋ ಅನ್ನೋ ಫೀಲ್ ಕೊಟ್ಬಿಟ್ರು ಜನ ಈ ಸಲ. ಚುನಾವಣೆ ಇದೇ ಚುನಾವಣೆಗೆ ಇಷ್ಟೊಂದು ಕ್ಯಾಂಪೇನ್ ಮಾಡ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಂದ್ರೆ ಅಂದ್ರೆ ಜನಗಳು ಅವರು ಇಷ್ಟಪಟ್ಟಿರೋ ಕಂಟೆಸ್ಟೆಂಟ್ ಗೆಲ್ಸೋದಕ್ಕೋಸ್ಕರ ಎಷ್ಟು ಹೆಜ್ಜೆ ಬೇಕಾದ್ರೆ ಮುಂದೆ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ. ಅವ್ರ ಫೇಸ್ ನ ಒಬ್ರು ಕೈ ಮೇಲೆ ಟ್ಯಾಟೂ ಹಾಕ್ಸ್ಕೊಳ್ಳೋದಾಗ್ಲಿ, ಆಮೇಲೆ ಹಳ್ಳಿಗಳಲ್ಲಿ ಹಬ್ಬ ಮಾಡೋ ರೀತಿ ಮಾಡೋದಾಗ್ಲಿ, ಇದೆಲ್ಲವೂ ಅಂದ್ರೆ ಅಭಿಮಾನನ ತೋರ್ಸುತ್ತೆ. ಸೊ ಅವ್ರ ಮೇಲಿರೋ ಅಭಿಮಾನ ಮುಂದೆ ಅವರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ, ಅಭಿಮಾನ ಪ್ರೀತಿ ಏನ್ ಕೊಟ್ಟಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸಗಳು ಮಾಡ್ಬೇಕು ಯಾರೇ ಆಗ್ಲಿ. ಈಗ ನೀವು ವಿನ್ನರ್ ಆಗಿದ್ರಿಂದ ಈ ಪ್ರಶ್ನೆ ನಿಮಗೆ. ನೀವು ವಿನ್ನರ್ ಆದಾಗ ಆಲ್ಮೋಸ್ಟ್ 1 ವರ್ಷ ಅಂತೂ ಎಲ್ಲಿ ಹೋದ್ರು ಕೂಡ ಕಾರ್ತಿಕ್ ಮಹೇಶ್ ಬಂದ್ರು ಬಿಗ್ ಬಾಸ್ ವಿನ್ನರ್ ಅನ್ನೋ ಒಂದು ಹೈಪ್ ಇರುತ್ತೆ. ಅದಾದ್ಮೇಲೆ ಹೇಗೆ ಆಪರ್ಚುನಿಟಿ ವೈಸ್ ಹೇಗೆ ಗ್ರೋತ್ ಕಾಣಿಸ್ತು? ಕರಿಯರ್ ವೈಸ್ ಬಿಗ್ ಬಾಸ್ ಶೋ ಎಷ್ಟು ನಿಮಗೆ ಪ್ರಾಮಿನೆನ್ಸ್ ಅನ್ನ ತಂದು ಕೊಡ್ತು? ಮೇಡಮ್, ಯಾವ ರೀತಿ ಅಂದ್ರೆ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಆಬ್ವಿಯಸ್ಲಿ 6 months to 1 year ನಾವು ಅಂದ್ರೆ ಎಲ್ಲೋದ್ರು ನಾವೇ ಬೇಕಾಗಿರುತ್ತೆ. ಟಾಪ್ 6 ಅಲ್ಲಿ ನಾನ್ ಮಾತ್ರ ಅಂತಲ್ಲ, ಟಾಪ್ 6 ಅಲ್ಲಿ ಯಾರ್ಯಾರು ಇರ್ತೀವಿ ಎಲ್ಲರೂ ನಾವು ಬೇಕಾಗಿರುತ್ತೆ. ಸೊ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊತೀವಿ, ಒಂದು ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ವರ್ಕ್, ಇನ್ ಟರ್ಮ್ಸ್ ಆಫ್ ಕರಿಯರ್, ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊತೀವಿ ಅನ್ನೋದ್ಮೇಲೆ ನಮ್ಮ ಮೇಲಿರುತ್ತೆ. ಸೊ ಅಫ್ಕೋರ್ಸ್ 1 ವರ್ಷ ಆ ಹೈಪ್ ಇದ್ದೇ ಇರುತ್ತೆ. ಅದು ಇಟ್ ಇಸ್ ವೆರಿ ಆಬ್ವಿಯಸ್. 1 ವರ್ಷ ಆದ್ಮೇಲೆ ಆ ಹೈಪ್ ಕಮ್ಮಿ ಆಗೇ ಆಗುತ್ತೆ. ಬಿಕಾಸ್ ಮತ್ತು ನೆಕ್ಸ್ಟ್ ಇಯರ್ ಇನ್ನೊಬ್ರು ವಿನ್ನರ್ ಹುಡ್ಕೋತಾರೆ, ಆ ಹೈಪ್ ಅವ್ರಿಗೆ ಡೈವರ್ಟ್ ಆಗುತ್ತೆ. ಆ ರೀತಿ ಇಟ್ ಇಸ್ ವೆರಿ ಕಾಮನ್. ಸೊ ಹಾಗಾಗಿ ನಾವು ಹೇಗೆ ನಾವು ಕನ್ವರ್ಟ್ ಮಾಡ್ಕೋತೀವಿ ನಮ್ಮ ಮೇಲೆ ಇರುತ್ತೆ. ನಂಗೆ ತುಂಬಾ ಚೆನ್ನಾಗಿತ್ತು, ಅವಾಗ್ಲೂ ತುಂಬಾ ಚೆನ್ನಾಗಿತ್ತು. ಈಗ್ಲೂ ನಾನು ಅದನ್ನ ನನ್ನ ಕ್ಯಾರಿಯರ್ ಯಾವ್ದ್ರ ಮೇಲೆ ನಾನು ಫೋಕಸ್ ನಾನು ಮಾಡ್ಬೇಕು, ಯಾವ್ದ್ರ ಮೇಲೆ ನಾನು ಅದನ್ನ ಡೈವರ್ಟ್ ಮಾಡ್ಕೋಬೇಕು, ಅದನ್ನ ಮಾಡ್ಕೊಂಡು ಆ ಕೆಲಸ ನಾನು ಮುಂದುವರಿಸ್ತಾ ಇದ್ದೀನಿ. ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ನೀವು ಹೇಳ್ತಾ ಇದ್ರಿ ಗಿಲ್ಲಿ ವಿನ್ನರ್ ಆಗಬಹುದು, ನನ್ನ ಪ್ರಕಾರ ನನಗಿಷ್ಟ, ಹೀಗಾಗಿ ಅವ್ರು ಆಗ್ಬೇಕು ಅಂತ. ಉಳಿದವರಲ್ಲಿ ಅಶ್ವಿನಿ ಗೌಡ ಅವರ ಗ್ರೇಟ್ ಚಾನ್ಸ್ ಇದೆ ಈ ಸಲ ಅಂತ ಅನ್ಸಲ್ವಾ ನಿಮ್ಗೆ? ಅಲ್ಲ, ಇದೆ ಚಾನ್ಸ್.
ಅಂತೂ ಇದ್ದೇ ಇದೆ, ಆಗ್ಬಹುದು ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟ್. ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಸಪೋರ್ಟ್ ಬಂದಿದೆ ಅಂಡ್ ಅವ್ರ ಪರವಾಗಿ ಎಷ್ಟೊಂದ್ ಜನ ರ್ಯಾಲಿ ಮಾಡ್ತಾ ಇದಾರೆ. ಅಂಡ್ ಧನುಗೆ ಎಷ್ಟೊಂದ್ ಜನ ಅವರ ಫ್ರೆಂಡ್ಸ್, ನಾನು ಆಕ್ಚುಲಿ ಇನಿಷಿಯಲಿ ಸ್ಟಾರ್ಟ್ ಆದಾಗ ಧನುಗೆ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಎಲ್ಲ ಹಾಕಿದ್ದೆ. ಅದಾದ್ಮೇಲೆ ಆ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ, ಸಚ್ ಅನ್ ಇನ್ನೋಸೆಂಟ್ ಗರ್ಲ್, ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ರಘು ಅವರು ಪರ್ಸನಲಿ ಐ ಪ್ಲೇಡ್ ಕ್ರಿಕೆಟ್ ವಿತ್ ಹಿಮ್, ಸೊ ಐ ನೋ ಅವ್ರು ಹೇಗೆ ಅಂತ. ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಕಾವ್ಯ ಅವರು ಚೆನ್ನಾಗಿ ಆಡಿದ್ದಾರೆ. ಸೊ ಟಾಪ್ 6 ಎಲ್ಲರೂ ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಗಿಲ್ಲಿ ನನಗೆ ಯಾಕೆ ಗಿಲ್ಲಿನೇ ಗೆಲ್ಬೇಕು ಅಂತಂದ್ರೆ ಒಂದು ಮ್ಯಾಡ್ ಕ್ರೇಜ್, ಅವರು ಒಂದು ಎಂಟರ್ಟೈನ್ಮೆಂಟ್, ಹೋಲ್ ಶೋ ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಪ್ರತಿಯೊಂದು ಹಂತದಲ್ಲಿ ಎಲ್ಲರ ಕಣ್ಣು ಸೆಳೆದಿದ್ದು ಅಥವಾ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ದು ಗಿಲ್ಲಿ ಅಂತ ಅನ್ಸುತ್ತೆ. ಹಂಗಾಗಿ ಗಿಲ್ಲಿ ಅಂತ ನಮ್ಮ ಬಾಯಲ್ಲಿ ಬರ್ತಿದೆ. ಅಲ್ಟಿಮೇಟ್ಲಿ ವೋಟಿಂಗ್ ವೋಟಿಂಗ್ ನೋಡಿದ್ವಿ, ಆ ವೋಟಿಂಗ್ ಏನ್ ಡಿಸೈಡ್ ಆಗುತ್ತೆ ಅದೇ ಅಂತ ನನ್ಗೆ ಅನ್ಸುತ್ತೆ. ರೈಟ್. ಥ್ಯಾಂಕ್ ಯು ಕಾರ್ತಿಕ್ ಮಹೇಶ್ ಅವರೇ, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ವಿ.